ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ, ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಭ್ರಮ. ಪಿಯು ಪರೀಕ್ಷೆಯ ಫಲಿತಾಂಶ ಬಂದಿದ್ದು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಮೇಲುಗೈ ಸಾಧಿಸಿದ್ದಾರೆ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಹೊಯ್ಸಳ ಪಿಯು ಕಾಲೇಜಿನಲ್ಲಿ ಉತ್ತಮ ಫಲಿತಾಂಶ ಬಂದಿದ್ದು, ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮದಿಂದ ಹರ್ಷ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಕಾಲೇಜಿನಲ್ಲಿ 708 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, 705 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದು, 307 ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದು ಕಾಲೇಜಿಗೆ 99.60 ಫಲಿತಾಂಶದಿಂದ ತಾಲೂಕಿಗೆ ಹೆಸರನ್ನ ತಂದಿದ್ದು, ಹೊಯ್ಸಳ ಪಿಯು ಕಾಲೇಜು ಆಡಳಿತ ಮಂಡಳಿ ಹಾಗೂ ಗುರುಗಳ ವರ್ಗ ವಿದ್ಯಾರ್ಥಿಗಳ ಜೊತೆಗೆ ಸಂತಸದಿಂದ ತಮ್ಮ ವಿದ್ಯಾರ್ಥಿಗಳ ಫಲಿತಾಂಶದ ಬಗ್ಗೆ ಹರ್ಷವನ್ನು ವ್ಯಕ್ತಪಡಿಸಿದ್ದು, ಮುಂದೆ ಇನ್ನು ಹೆಚ್ಚಿನ ಶ್ರಮ ವಹಿಸಿ ರಾಜ್ಯಕ್ಕೆ ಉತ್ತಮ ಗುಣಮಟ್ಟದ ರೀತಿಯಲ್ಲಿ ಶಿಕ್ಷಣದ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡುವುದಾಗಿ ಹೇಳಿದ್ದಾರೆ. ಸೆಕೆಂಡ್ ಪಿ ಯು ಬೋರ್ಡ್ಸ್ ರಿಸಲ್ಟ್ ಬಂದಿದೆ. ನಾವು ಹೊಯ್ಸಳ ಪಿ ಯು ಕಾಲೇಜಲ್ಲಿ ಅದ್ರ ಸೆಲೆಬ್ರೇಷನ್ ಮಾಡಿದ್ದೀವಿ. ಟಾಪರ್ಸ್ನೆಲ್ಲ ಕೂರಿಸಿ ಅವರಿಗೆ ಫೆಲಿಸಿಟೇಟ್ ಮಾಡಿದ್ದಾರೆ, ಪಟಾಕಿ ಸಿಡಿಸಿ ಸಂಭ್ರಮ ಮಾಡಿದ್ದಾರೆ. ಅದ್ರ ಜೊತೆ ಸ್ವೀಟ್ಸ್ ಎಲ್ಲ ತಿಂದು ನಾವೆಲ್ಲ ಸಂಭ್ರಮಿಸಿದ್ದೀವಿ. ಸೊ ಐ ಆಮ್ ಸೋ ಹ್ಯಾಪಿ. ಹೇಗೆ ಅನಿಸ್ತಾ ಇದೆ ಈಗ ಫಲಿತಾಂಶ ಬಂದಿರೋದು? ತುಂಬಾ ಖುಷಿ ಆಗ್ತಿದೆ ಸರ್. ಹ್ಯಾಪಿ ಫಾರ್ ದ ಹಾರ್ಡ್ ವರ್ಕ್ ಆ್ಯಂಡ್ ದ ಸಪೋರ್ಟ್. ಮುಂದೆ ಏನು ಓದಬೇಕು ಅಂತ ಅನ್ಕೊಂಡಿದ್ದೀರಾ? ಮುಂದೆ ನಾನು ನೀಟ್ ಮಾಡಬೇಕು ಅಂತಿದ್ದೀನಿ, ಸೈಕ್ಯಾಟ್ರಿ ಮಾಡಬೇಕು ಅಂತ ಹೇಳ್ತೀನಿ ಸರ್. ಇವತ್ತು ಫಲಿತಾಂಶ ಬಗ್ಗೆ ಏನು ಹೇಳ್ಬೋದು? ಸಾಕಷ್ಟು ಗ್ರಾಮೀಣ ಮಕ್ಕಳು ಪಾಸ್ ಆಗಿರೋದು ಸರ್, ಎಲ್ಲರಿಗೂ ಎಲ್ಲ ಕಡೆ ಸಪೋರ್ಟ್ ಸಿಗ್ತಿದೆ. ಇವಾಗ ಜಸ್ಟ್ ಸ್ಕೂಲಲ್ಲಿ ಅಷ್ಟೇ ಸಪೋರ್ಟ್ ಸಿಗದೆ ಆನ್ಲೈನ್ ಕ್ಲಾಸಸ್ ಅಂತ ಎಲ್ಲ ಇದೆ, ಎಲ್ಲದ್ರಿಂದನೂ ಸಪೋರ್ಟ್ ತೊಗೊತಿದ್ದಾರೆ. ಸೊ ಎಲ್ಲರಿಗೂ ಸಪೋರ್ಟ್ ಇದೆ. ಇದೇ ಥರ ನೆಕ್ಸ್ಟ್ ಬರೋರು ಎಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಇನ್ನೂ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು. ವಿ ಹ್ಯಾವ್ ಟು ಕೀಪ್ ಇಟ್ ಅಪ್ ಅಂತ. ಪಲ್ಲವಿ. ನಮಸ್ತೆ ಎಲ್ಲರಿಗೂ. ತಮಗೆಲ್ಲರಿಗೂ ತಿಳಿದಿರುವಂತೆ ಇವತ್ತು 2024-25ನೇ ಸಾಲಿನ ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಬಂದಿದೆ. ಈ ಫಲಿತಾಂಶದಲ್ಲಿ ನಮ್ಮ ಕಾಲೇಜಿನಲ್ಲಿ 708 ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ರು. ಅದರಲ್ಲಿ 705 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಈ ತುಂಬ ಜಾಸ್ತಿ ಸ್ಟ್ರೆಂತ್ ಇರಬೇಕಾದ್ರೆ ಸಮಸ್ಯೆಗಳು ಏನಿರುತ್ತೆ ಅಂದರೆ, ವಿದ್ಯಾರ್ಥಿಗಳು ಬೇರೆ ಬೇರೆ ಊರುಗಳಿಂದ ಬರ್ತಿರ್ತಾರೆ, ಬೇರೆ ಬೇರೆ ಮೂಲಗಳಿಂದ ಬರ್ತಿರ್ತಾರೆ, ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬರ್ತಿರ್ತಾರೆ. ಆ ಎಲ್ಲ ವಿದ್ಯಾರ್ಥಿಗಳನ್ನೂ ಕೂಡ ಒಂದೇ ರೀತಿಯಲ್ಲಿ ನಾವು ಟ್ರೀಟ್ ಮಾಡಿಕೊಂಡು ಅವ್ರುಗಳನ್ನೆಲ್ಲ ಒಂದೇ ಮಾರ್ಗದಲ್ಲಿ ತೊಗೊಂಡೋಗೋದು ಕಷ್ಟದ ಕೆಲಸ ಇರ್ತದೆ. ನಾವು ಕೂಡ ಒಂದು ಪ್ರತಿ ಪ್ರಿಪ್ರೇಟರಿ ಆದಮೇಲೂ ಕೂಡ ಪ್ರತಿ ವಿದ್ಯಾರ್ಥಿ ಬಗ್ಗೆ ನಾವು ಸ್ಟಾಫ್ ಮೀಟಿಂಗಲ್ಲಿ ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅವ್ರಗಳ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ಆ ವಿದ್ಯಾರ್ಥಿಗಳನ್ನ ಮತ್ತು ಆ ಪೇರೆಂಟ್ಸ್ನ ಕರೆದು ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಿಂದ ನಮಗೆ ಆ ವಿದ್ಯಾರ್ಥಿಗಳನ್ನ ಹಂತವಾಗಿ ನಾವು ಅವ್ರನ್ನ ಸರಿ ಮಾಡೋಕ್ಕೆ ಅಥವಾ ಒಳ್ಳೆ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗೋಕ್ಕೆ ಮತ್ತು ಒಳ್ಳೆ ಫಲಿತಾಂಶನ ಮುಂದುವರ್ಸೋಕ್ಕೆ ಅನುಕೂಲ ಆಯಿತು. ಕೊನೆಗೆ ನಾವು ಒಂದು 30-35 ವಿದ್ಯಾರ್ಥಿಗಳನ್ನ ಫೈನಲೈಸ್ ಮಾಡಿ ಅವ್ರನ್ನ ಪ್ರತಿ 5-6 ವಿದ್ಯಾರ್ಥಿಗಳಿಗೆ ಒಬ್ಬೊಬ್ಬರು ಶಿಕ್ಷಕರನ್ನ ನಾವು ಅಲಾಟ್ ಮಾಡಿ, ಅವರು ಯಾವುದೇ ಕಾರಣಕ್ಕೂ ಕೂಡ ತಪ್ಪಿಸ್ಕೋಬಾರ್ದು ಮತ್ತು ಓದೋದ್ರಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಅವರು ತಪ್ಪಬಾರ್ದು ಅನ್ನೋ ರೀತಿಯಲ್ಲಿ ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇದ್ವಿ. ಯಾರು ಬರ್ತಿರ್ಲಿಲ್ಲ ಅವರು ನಾವು ಕಂಪ್ಲೀಟ್ ಮನೆಗೆ ಹೋಗಿ ಕರ್ಕೊಂಬಂದು ಕುಂಡ್ರಿಸಿ ಓದಿಸ್ತಾ ಇದ್ವಿ. ಎಕ್ಸಾಮ್ ದಿವಸ ಬೆಳಿಗ್ಗೆ 6 ಗಂಟೆ ಕರ್ಕೊಂಬಂದು 9 ಗಂಟೆವರೆಗೂ ಓದಿಸಿ, ನಾವೇ ಎಕ್ಸಾಮ್ ಸೆಂಟ್ರಿಗೆ ಕರ್ಕೊಂಡು ಹೋಗಿ ಎಕ್ಸಾಮ್ ಮುಗಿದ್ಮೇಲೆ ಕರ್ಕೊಂಬಂದು ಕಾಲೇಜ್ಗೆ ಮತ್ತೆ ಅವ್ರಿಗೆ ಊಟ ಕೊಡಿಸಿ ಮತ್ತೆ 6:30 ಓದಿಸಿ ಅವ್ರ ಅಡ್ಮಿಷನ್ ಟಿಕೆಟ್ ಇಸ್ಕೊಂಡು ಕಳಿಸ್ತಾ ಇದ್ವಿ. ಮತ್ತೆ ನಾಳೆ ಬರಬೇಕಾಗಿತ್ತು. ಈ ರೀತಿ ನಾವು ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಆ ವಿದ್ಯಾರ್ಥಿಗಳ ಬಗ್ಗೆ ಕೇರ್ ತೊಗೊಂಡಿದ್ವಿ. ಅಷ್ಟೇ ಆ ವಿದ್ಯಾರ್ಥಿಗಳು ಅಷ್ಟೆಲ್ಲ ಏನು ಒಂದು ಸ್ವಲ್ಪ ಕಡಿಮೆ ಓದ್ತಿದ್ರು ಆ ಮಕ್ಕಳು ಅಷ್ಟೆಲ್ಲ, ಟಾಪರ್ಸ್ಗೂ ಅಷ್ಟೇ ಯಾವ ಕ್ವಶನ್ಗಳನ್ನ ಓದಿದ್ರೆ ಅದು ಎಕ್ಸಾಮಿಗೆ ಬರ್ಬೋದು, ಯಾವುದು ತುಂಬ ಇಂಪಾರ್ಟೆಂಟ್ ಇರುತ್ತೆ, ಈ ಬಗ್ಗೆ ಅವ್ರಿಗೆ ನಾವು ನಿರಂತರವಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ವಿ. ಅವರು ನಮ್ಮಲ್ಲಿ ಡೌಟ್ಸ್ಗಳನ್ನು ಕೇಳಿ ಹೇಳಿಸ್ಕೋತಾ ಇದ್ರು. ಇದೆಲ್ಲದರಿಂದ ನಾವು ಉತ್ತಮ ಫಲಿತಾಂಶನ ಕೊಡೋಕ್ಕೆ ಅನುಕೂಲ ಆಗಿದೆ. ಓವರ್ ಆಲ್ ನಮ್ಮದು 99.60% ರಿಸಲ್ಟ್ ಬಂದಿದೆ. 708 ಸ್ಟ್ರೆಂತ್ ಇಟ್ಕೊಂಡು ಈ ರಿಸಲ್ಟ್ ಕೊಡೋದು ನಿಜವಾಗ್ಲೂ ಕಷ್ಟದ ಕೆಲಸ ಇತ್ತು. ಈ ಒಂದು ಕೆಲಸದಲ್ಲಿ ನಮಗೆ ನಿಜವಾಗ್ಲೂ ಕೂಡ ಪೇರೆಂಟ್ಸು ಪೋಷಕರ ಸಹಕಾರ ತುಂಬ ಇತ್ತು. ನಾವು ಕೆಲವು ಸತಿ ಕಠೋರವಾಗಿ ಮಾತಾಡ್ತಿದ್ವಿ, ಆದರೂ ಕೂಡ ಅವ್ರ ಮಕ್ಕಳಿಗೆ ಒಳ್ಳೇದಕ್ಕೋಸ್ಕರ ಮಾತಾಡಿದ್ದೀವಿ ಅನ್ನೋ ಮನೋಭಾವನೆ ಇಟ್ಕೊಂಡು ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಟೀಚರ್ಸು ನಿಜವಾಗ್ಲೂ ಹೇಳಬೇಕು ಅಂದರೆ ನವೆಂಬರ್ 2ನೇ ತಾರೀಕಿಂದ ಮಾರ್ಚ್ ಎಕ್ಸಾಮ್ ಮುಗಿಯೋವರೆಗೂ ಪ್ರತಿ ದಿವಸ
ವರ್ಕ್ ಮಾಡಿದ್ದಾರೆ. ಯಾವುದೇ ಒಂದು ಹಾಲಿಡೇ ಕೊಟ್ಟಿಲ್ಲ. ಶಿವರಾತ್ರಿ, ಸಂಕ್ರಾಂತಿ ಹಬ್ಬದಲ್ಲಿ ಕೂಡ ನಾವು ಕೆಲಸ ಮಾಡಿದ್ದೀವಿ, ಬೆಳಗ್ಗೆ 9 ರಿಂದ 5 ಈ ಎಲ್ಲ ನಿರಂತರವಾದ ಕೆಲಸದಿಂದ ಮಕ್ಕಳಿಗೆ ಒಂದು ಭವಿಷ್ಯ ರೂಪಿಸೋಕ್ಕೆ ಅನುಕೂಲ ಆಗಿದೆ. ಇಂಥ ಒಂದು ಒಳ್ಳೆ ಏನು ಒಂದು ಇನ್ಸ್ಟಿಟ್ಯೂಷನನ್ನು ಮಾಡಿ ಇಂಥ ಒಂದು ನಿರಂತರವಾದ ಒಂದು ನಾವು ಏನು ರಿಸಲ್ಟನ್ನು ಕೊಡ್ತಿದ್ದೀವಿ. ಇದಕ್ಕೆ ನಿಜವಾಗ್ಲೂ ಕೂಡ ನೆಲಮಂಗಲದ ಎಲ್ಲ ಜನಗಳ ಸಹಕಾರ, ಮತ್ತು ಮಾಧ್ಯಮ ಮಿತ್ರರ ಸಹಕಾರ, ಪೋಷಕರ ಸಹಕಾರ, ಮತ್ತು ನಮ್ಮ ಟೀಚರ್ಸ್ನ ಹಾರ್ಡ್ ವರ್ಕು. ನಿಜವಾಗ್ಲೂ ಒಬ್ಬ ಟೀಚರ್ ಕೂಡ ನಾವೇನನ್ನು ಹೇಳಿದ್ರೆ ಆಗಲ್ಲ ಅಂತ ಹೇಳಿಲ್ಲ. ಅವರು ವಾಲಂಟ್ರಿಲಿ ಅವರೇ ಸ್ವಂತ ಇಚ್ಛೆಯಿಂದ ಕೆಲಸ ಮಾಡಿದ್ದಾರೆ. ಮತ್ತು ಮ್ಯಾನೇಜ್ಮೆಂಟ್ನ ಸಹಕಾರ, ಇದೆಲ್ಲ ಇರೋದ್ರಿಂದ ಇಂಥ ಒಂದು ರಿಸಲ್ಟ್ ಕೊಡೋಕ್ಕೆ ಸಾಧ್ಯ ಆಗಿದೆ. ನಾನು ಇದೆಲ್ಲದಕ್ಕೂ ಕೂಡ ಪ್ರಾಂಶುಪಾಲನಾಗಿ ನಾನು ನಿಮಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.